ಹಾಂ ಅದೇ ಚೆನ್ನಾಗಿದೆ ಬ್ಲೂ ಕಲರ್. ಚೆನ್ನಾಗಿ ಕಾಣುತ್ತೆ. ಹಾಂ ಅದೇ ಇವಾಗ ಜಾಸ್ತಿ ಸೆಲ್ ಆಗ್ತಾ ಇರೋದು. ನಿನಗೆ ಯಾವ ಕಲರ್ ಇಷ್ಟ? ನಂಗೆ ಅದೇ ಇಷ್ಟ. ಇದೇ ತಗೊಳ್ಳೋಣ, ಸೈಕಾಗಿರುತ್ತೆ ಟಾಪು. 10,000 20,000 ಯಾವಾಗ ಬೇಕಾದ್ರು ಹಾಂ ಒಂದ್ಸಲ ಹೊಸದು ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ. ನೀನು ಸಂಪಾದನೆ ಮಾಡೋ ಕಾರ್ ಇಸ್ಕೊ, ಬೈಕ್ ಬೇಡ. ಇದೆ ಅಲ್ವೇನಾ? ಲುಕ್ಕು ಐತೆ. ಹಾಂ ಬೈಕ್ ಇದೆ ಸಾಕು. ಹಾಂ ಅದೇ ಸೂಪರ್ ಬೈಕ್ ಇಸ್ಕೊ. ಬೇಡ ಹೀಪರ್ ಬೈಕ್ ಬೇಡ, ಬೈಕ್ ಅಂದರೆ ಇದೆ ಸಾಕು. ಈ 1000cc MTL ನೋಡಿ ಗುರು, ಟ್ರ್ಯಾಕ್ ಗಾಡಿ ಅಂತ ಗುರು ಇದು. ಹಲೋ ಗೆಳೆಯರೇ, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ R15 V4 ಅಥವಾ V4 V4 ಪಕ್ಕನಾ? ಅದನ್ನ ಕೊಟೇಶನ್ ಹಾಕ್ಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಯಮಹ ಹೆಬ್ಬಾಳ್ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ, ನೋಡ್ತಿದ್ದೀರಾ. ಸೊ ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ನಿಮಗೂ ಕೂಡ ತಿಳಿಸ್ಕೊಳಂಗಾಗುತ್ತೆ ಎಷ್ಟಾಗುತ್ತೆ R15 ಆನ್ ರೋಡು ಎಲ್ಲ ಅಂತ. V4 M ಎಲ್ಲನೂ ಕೊಟೇಶನ್ ಹಾಕ್ಸ್ತೀವಿ. ಸೊ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಯಾರೆಲ್ಲ R15 ತೊಗೋಬೇಕಂತ ಇದ್ದೀರಾ ಅವ್ರಿಗೆಲ್ಲ. ಸೊ ಇವಾಗ ಬನ್ನಿ, ಇವಾಗ ಹೆಬ್ಬಾಳ್ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಗೆಳೆಯರ ಇವಾಗ ಜಸ್ಟ್ ಯಮಹ ಶೋರೂಮ್ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಇದು ಹೆಬ್ಬಾಳ್ದು ಯಮಹ ಶೋರೂಮು. ಸೊ ಇಲ್ಲಿ R15 ಇಟ್ಟಿದಾರ ಇಲ್ವಾ ಗೊತ್ತಿಲ್ಲ, ದೊಡ್ಡ ಶೋರೂಮೇ ಇದೆ, ಇಟ್ಟಿರ್ಬೋದು. ಇದು ಎಮ್ಮು ಹಾಂ ಅದು ಹಂಗೆ ಬರೋದು. ಹಾಂ ಅದೇ ಚೆನ್ನಾಗಿದೆ ಬ್ಲೂ ಕಲರ್. ಹಾಂ ಅದೇ ಇವಾಗ ಜಾಸ್ತಿ ಸೆಲ್ ಆಗ್ತಾ ಇರೋದು. ನಂಗೆ ಅದೇ ಇಷ್ಟ, ಬ್ಲೂ ಇಷ್ಟ. ರೆಡ್ ಅದು ಅದರಲ್ಲಿ ABS ಜಾಸ್ತಿ ಇಷ್ಟ ನನಗೆ, ಆದರೆ ಅದು ಹೆವಿ ಕಾಸ್ಟ್ಲಿ. ಹಾಂ ಇದಾ ಇದು ಎಮ್ಮು ಸಿಲ್ವರಲ್ಲಿ. ಸೊ ನೋಡಿದ್ರ ಹಾಂ ಇದೇ ಜಾಸ್ತಿ ಇದರಲ್ಲಿ. ಒಳಗಡೆ ಏನೋ ಸೈಕ್ ಆಗೈತೆ ಗುರು. ಗೋಡನ್ ಥರ ಮಾಡ್ಬಿಟ್ಟವ್ರು ಒಳಗಡೆ. ವೈಟ್ ಕೊಟ್ಟಿದ್ದ ಅದು ಒಂದೊಂದು ಇದಕ್ಕೆ ಇಯರ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೇಮ್ ಅದೇ ಥರ ಬರುತ್ತೆ. ಎಮ್ಮೆ ತಗೋ ಹಾಂ, ಅದಕ್ಕೂ ಇದಕ್ಕೂ ಒಂದು 10,000 ಡಿಫ್ರೆಂಟ್. 2,45,000. ಇದೇ ತಗೊಳ್ಳೋಣ, ಸೈಕಾಗಿರುತ್ತೆ. ಪಾಲಿಶ್ ಆಗಿದೆ, ಅದಕ್ಕೋಸ್ಕರ ಪಾಲಿಶ್ ಎಲ್ಲ ಹಾಕ್ಬಿಟ್ಟು ಫ್ಲವರ್ ಹಾಕಿ. ಹಾಂ ಆಯ್ತು ಆಯ್ತು.
ರೆಡ್ಡೇ ಇದ್ರಲ್ಲಿ ಕಾಸ್ಟ್ಲಿ ಇಲ್ಲ ಇದು. 10,000 ಹೋದ್ರೆ ಹೋಗ್ಲಿ, ಅದೇ ತಗೋ, ಚೆನ್ನಾಗಿತ್ತಲ್ಲ ಅದು. ಇದೇ ಚೆನ್ನಾಗೈತೆ. ಅವೆಲ್ಲದಕ್ಕಿಂತ ಇದೆ ಟಾಪು. 10,000 20,000 ಯಾವಾಗ ಬೇಕಾದ್ರು ಒಂದ್ಸಲ ಹೊಸದು ಮತ್ತೆ ಚೇಂಜ್ ಮಾಡ್ಕೊಳಲ್ಲ. ಇನ್ನು ಸಂಪಾದನೆ ಮಾಡೋ ಕಾರ್ ಇಸ್ಕೋ, ಬೈಕ್ ಬೇಡ. ಇದೆ ಅಲ್ಲೇನಾ ಲುಕ್ಕು ಐತೆ. ಬೈಕ್ ಇದೆ ಸಾಕು. ಅದೇ ಸೂಪರ್ ಬೈಕ್ ಇಸ್ಕೊ. ಬೇಕು ಬೇಡ, ಹೀಪರ್ ಬೇಕು ಬೇಡ, ಬೈಕ್ ಅಂದ್ರೆ ಇದೆ ಸಾಕು. ಇದೇ ಚೆನ್ನಾಗಿ ಸೂಪರ್ ಬೈಕ್ ತರ ಐತೆ. ಮನೆ ಮುಂದೆ ಎಲ್ಲರೂ ಹಂಗೆ ನೋಡ್ಬೇಕು. ಆದ್ರೆ ಇದೇ ಸ್ಯಾಟಿಸ್ಫೈ ಆಯ್ತು, ಅದಕ್ಕಿಂತ ಇದೇ ಚೆನ್ನಾಗೈತೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಲೋ ಡೌನ್ ಪೇಮೆಂಟು ಬರ್ಬೋದು, 50,000 ಬರ್ಬೋದು. ಅದೇ ನೀವು ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಟರೆ ನಾನು ಅದನ್ನು ಡೈರೆಕ್ಟಾಗಿ ಚೆಕ್ ಮಾಡ್ತೀನಿ. ಅದನ್ನೆಲ್ಲ ಇಲ್ಲ ನೀವು ಇಷ್ಟು ಮಾಡ್ತೀನಿ ಅನ್ನೋದಾದರೆ ಅಷ್ಟು ಮಾಡಿ. ನೀವು ಹೇಳಿ ಥರ ಅದು ಆಧಾರ್ ಪ್ಯಾನ್ ಕಾರ್ಡ್ ಓಕೆ. ಯಾವ ಬ್ಯಾಂಕ್ ಅಕೌಂಟ್? ಕೆನರಾ ಬ್ಯಾಂಕ್. ನಮ್ದೇನು ಲೋನ್ ಯಾವುದೂ ಇಲ್ಲ. ಏನೋ ಕಲರಿಂಗ್ ಆಪ್ಷನ್ ಬರುತ್ತೆ, ಹೆಂಗೆ ಅದು? ಕಲರ್ನೂ ಇದೆ, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಮಾಡೈತೆ. ಡಿಸ್ಪ್ಲೇ ನಾವು ವಾಲ್ಪೇಪರ್ ಎಲ್ಲ ಎಲ್ಲ ಆಪ್ಷನ್ಸ್ ಬರುತ್ತೆ, ನೀವೇ ಚೇಂಜ್ ಮಾಡ್ತೀವಿ. ವಾಲ್ಪೇಪರ್ ಚೇಂಜ್ ಮಾಡಿಲ್ಲ. ಬ್ಲ್ಯಾಕ್ ಆಲ್ ಟೈಮ್. ದಪ್ಪ ಆಗೋ ಆ ಗಾಡಿ, ಗಾಡಿನೇ ಕಾಣಿಸ್ತಾ ಇರುತ್ತೆ. ಇಲ್ಲ ನಾ ಕಾಣಿಸ್ತೀನಿ ನಾನು. ನೋಡೋಣ ಬ್ಲ್ಯಾಕ್ ನೋಡಮ್ಮ ಡಿಸ್ಪ್ಲೇ. ಚೆನ್ನಾಗೈತಾ ಸುಂದರ? 1000cc ಅಲ್ಲ, 1000cc MTL ನೋಡಿ ಗುರು. ಲೈಟ್ ನೋಡು, ಇದು ಟ್ರ್ಯಾಕ್ ಓಡಿಸೋದು. ಅದಾ ಟ್ರ್ಯಾಕ್ ಗಾಡಿ ಅಂತ ಗುರು ಇದು. MRF 1 2 3 ಸರ್ವಿಸ್ ಸೆಂಟ್ರು. ಹಾಂ, ಹಾಂ ಬಾಯ್. ಸೊ ಗೆಳೆಯರು ಇವಾಗೆಲ್ಲ ನೋಡ್ಕೊಂಡು ಕೊಟೇಶನ್ಸ್ ಎಲ್ಲ ಹಾಕ್ಸ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಕೊನೆಗೂ ಯಾವುದು ಗೊತ್ತಾ ಫಿಕ್ಸ್ ಆಗಿರೋದು? ಅದು ಯಾವುದು ಯಮಹ R15M. ಸೊ ನಿಮ್ಗೆ ಯಾವುದು ಇಷ್ಟ R15 ಅಂತ ತಿಳಿಸಿ. ಬ್ಲೂ ತೊಗೊಳಕ್ಕೆ ಬಂದು ತೊಗೊಂಡಿದ್ದೀವಿ, ಬುಕ್ಕು. ಸೊ ಇದೇ ಶೋರೂಮು, ಪೇಸರ್ ಬೈಕ್ಸ್. ಆದರೆ ಬಿಡೋಣ, ನನಗೂ ಇದೇ ಆಸೆ ಇತ್ತು R15M. ಬ್ಲೂನು ಚೆನ್ನಾಗೇ ಐತೆ. ತಗೊಂಡಿರೋ ಟಾಪ್ ಏನು ತೊಗೊಳ್ಳಿ, ಬ್ಲೂನು ಐತೆ, ಅದರಲ್ಲಿ ಸಿಲ್ವರ್ ಐತೆ, ಎಲ್ಲ ಐತೆ. ಬಿಡಿ ಅದೇ ತೊಗೊಳ್ಳೋಣ. ಹಾಂ, ಸೇಮ್ ಬ್ಲೂ ಅಲ್ಲಿ ಏನಿದೆ ಎಕ್ಸ್ಟ್ರಾ ಫೀಚರ್ಸ್ ಇದೆ ಅದರಲ್ಲಿ ತಾನೇ. ಡಿಸ್ಪ್ಲೇ ದೊಡ್ಡದೈತೆ. ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡ್ತಿದ್ನಲ್ಲ, ಡಿಸ್ಪ್ಲೇ ಎಲ್ಲ ಎಷ್ಟು ಚಿಕ್ಕದಾಗಿರ್ತದೆ ಗೊತ್ತಾ.
ಓ ಫೋಟೋ ಹಾಕೊಂಡ್ರಲ್ಲಪ್ಪ. ಅಮ್ಮವ್ರಿಗೂ ಇದೇ ಇಷ್ಟ ಆಗಿದ್ದು, ಯಾವುದು ಸಿಲ್ವರು. ಹೋದಾಗಲೇ ಅಂದ್ಬಿಟ್ರು ಸಿಲ್ವರ್ ಇಷ್ಟ ಆಗುತ್ತೆ ಸುನಿಲ್ ಅಂತ. ನಮ್ಮ ಅಕ್ಕಗೂ ಅದೇ ಇಷ್ಟ. ಸಿಲ್ವರೇ ತಗೊಳ್ಳಿ ಅಣ್ಣ, ಚೆನ್ನಾಗೈತೆ. ಟಾಪ್ ಮಾಡಲು ಅದಕ್ಕಿಂತ ಟಾಪ್ ಮಾಡಲ್ ಬ್ಲೂ ಇದೆಯಲ್ಲ, ಬ್ಲೂ ತಗೊಳೋದ್ರಲ್ಲಿ ಒಂದು ವ್ಯಾಲ್ಯೂ ಇರ್ತಿತ್ತು ತಾನೇ. ನಾನು ಸುಮ್ಮನೆ ಕಾಸು ಜಾಸ್ತಿ ಅಲ್ಲ. ಹಾಂ ಈ ವಿಡಿಯೋ 10,000ನೇ, ನಾನು ಏನೋ ಒಂದು 20-30,000 ಜಾಸ್ತಿ ಇರುತ್ತೆ ಅಂದ್ಕೊಂಡೆ. ಅಲ್ಲಿ ಹೋದಾಗ ಎಷ್ಟಂದ ಗೊತ್ತೇನೋ, ಜಾಸ್ತಿ ಅಂದ ಕಣವನು. ಎಷ್ಟಂದ? ಅವ್ನು 30,000 ಏನೋ ಅಂದ. 30-35. ಓ ಇದಕ್ಕೂ ಅದಕ್ಕೂ ಡಿಫ್ರೆನ್ಸು. ನಮ್ಮಪ್ಪ ಅಂದರು ಅಲ್ಲಿ ಅವ್ರ ಹಂಗೆ ಹೇಳೋದು ವಿದ್ಯಾನಿಪುರಲ್ಲಿ. ಹಾಂ ಇಲ್ಲೇ ಹೋಗೋಣ ಬಾ, ನಮ್ಮ ಮನೆ ಮುಂದೆ ಅಣ್ಣ ಇದ್ದಾರಲ್ಲ, ಹಾಂ ಅವ್ರು ಅಲ್ಲೇ ಇರೋದು. ಹಾಂ ಬಿಡೇ ಮತ್ತೆ ಇನ್ನೇನು. ಇನ್ನೇನು ಜ್ಞಾಪನ ಇಟ್ಕೊಂಡವ್ರಪ್ಪ. ಸ್ಕೂಲ್ಗೆ ಹೋಗ್ಕಣವರು ಇದ್ದಿದ್ದು. ಇವಾಗ ಇದ್ದಾರೆ ಅನ್ಕೊಂಡೆ. ಇವಾಗಲ್ಲ, ಇವಾಗ ಅವರು ಅಲ್ಲಿರೋದು ಪ್ಲೇಯರ ಇದೆ. ಇವತ್ತು ನಾವು ಬ್ಲಾಗ್ ಆಗಿತ್ತು, ನೋಡಿದ್ರಲ್ಲ ಎಷ್ಟೆಲ್ಲ ಅಮೌಂಟ್ ಇದೆ ಅಂತ. ಸೊ ನಾನು ನಿಮಗೆ ಅಮೌಂಟ್ಸು ಶೀಟ್ ಎಲ್ಲ, ಅಂದರೆ ಯಾವುದೇ ಗಾಡಿ ಎಷ್ಟೆಷ್ಟು ಎಕ್ಸ್ ಶೋರೂಮ್ ಪ್ರೈಸು ಆನ್ ರೋಡ್ ಪ್ರೈಸ್ ಎಲ್ಲ ಈ ಲಾಸ್ಟಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ ಸರಿನಾ. ಸೊ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಈ ಥರ ಎಕ್ಸ್ ಶೋರೂಮ್ ಪ್ರೈಸ್ ಎಲ್ಲ ಇದೆ, ನೀವು ಯಾವ್ದು ಬೇಕೋ ಅದು ತೊಗೊಬೋದು. ಸೊ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ, ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಕಂಟೆಂಟ್ ಬರೋದೈತೆ. ಇನ್ನೂ ಗಾಡಿ ಡೆಲಿವರಿ ತೊಗೋಬೇಕು, ಆಮೇಲೆ ಇನ್ನೂ ಬೇಜಾನ್ ಕೆಲಸಗಳಿವೆ, ಅವೆಲ್ಲ ನೀವು ನೋಡ್ತೀರಾ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.